ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನವಾಗಿ 241 ಜನ ಸಾವನ್ನಪ್ಪಿದ್ದಾರೆ. ಅದರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಾ ಇದೆ. ದೇಶ ಕಂಡಂತಹ ಎರಡನೇ ಭೀಕರ ದುರಂತ ಇದು. ಬೆಚ್ಚಿ ಬೀಳಿಸಿದೆ ಅಹಮದಾಬಾದ್ನ ವಿಮಾನ ಪತನದ ಘಟನೆ. ಕೇವಲ 2 ರಿಂದ 3 ನಿಮಿಷ ಹೆಚ್ಚು ಹಾರಾಟವನ್ನು ಮಾಡಿರುವಂಥದ್ದು. 800 ಅಡಿ ಹೆಚ್ಚು ಟ್ರಾವೆಲ್ ಮಾಡಿದ್ರು. ಅಷ್ಟು ಜನ ಪ್ಯಾಸೆಂಜರ್ಸ್, 100 ಜನ ಪ್ರಾಣವನ್ನು ಉಳಿಸೋದಕ್ಕೆ ಸಿಕ್ತಿತ್ತು ಒಂದೇ ಒಂದು ಚಾನ್ಸ್. ಕಡಿಮೆ ಅಂತರದಲ್ಲಿ ಸಮಸ್ಯೆ ಎದುರಾಗಿದ್ದೆ ದುರಂತಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ದೇಶ ಕಂಡಂತಹ ಎರಡನೇ ಭೀಕರ ವಿಮಾನ ದುರಂತ ಇದು. ಈ ವಿಮಾನ ದುರಂತ ಏನಿದೆ ಇದು ದೇಶದ ಜನರನ್ನ ಬೆಚ್ಚಿ ಬೀಳಿಸಿದೆ. ಮುಖ್ಯವಾಗಿ ಕೇವಲ 2 ರಿಂದ 3 ನಿಮಿಷಗಳ ಕಾಲ ಈ ವಿಮಾನ ಹೆಚ್ಚು ಹಾರಾಟವನ್ನು ನಡೆಸಿದ್ರೆ ಅಥವಾ 800 ಅಡಿಗಿಂತ ಹೆಚ್ಚು ಮೇಲ್ ಹೋಗಿ ಹಾರಾಟವನ್ನು ನಡೆಸಿದ್ರೆ ಅಷ್ಟೂ ಜನರ ಪ್ರಾಣವನ್ನು ಉಳಿಸುವುದಕ್ಕೆ ಅವಕಾಶಗಳಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊಸ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಸ್ವಲ್ಪ ಎಕ್ಸ್ಟ್ರಾ ಹಾರಾಟ ಕೂಡ ನಡೆಸಿದ್ರು ಕೂಡ ಈ ದೊಡ್ಡ ಅಪಾಯದಿಂದ ಪಾರಾಗುವಂತಹ ಒಂದು ಅವಕಾಶ ಇತ್ತು ಅನ್ನುವಂತಹ ವಿಚಾರವನ್ನು ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಹೇಗದು ನೋಡ್ತಾ ಹೋಗೋಣ. ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ನಲ್ಲಿ ದುರಂತ ಆಗಿದೆ. ಕೆಲವೇ ಸೆಕೆಂಡು ಅಂದರೆ 30 ರಿಂದ 40 ಸೆಕೆಂಡುಗಳಲ್ಲಿ ಈ ದುರಂತ ಆಗಿರುವಂಥದ್ದು. 242 ಜನ ಇದ್ದಂತಹ ವಿಮಾನ ಪತನವಾಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಈ 40 ಸೆಕೆಂಡ್ನಲ್ಲಿ 106 ಜನರ ಪ್ರಾಣ ಅಂದರೆ 241 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. 241 ಜನರಿಗೆ ಬದುಕುಳಿಯಲು ಸಣ್ಣ ಚಾನ್ಸು ಕೂಡ ಸಿಗಲಿಲ್ಲ. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ಏನಾಗಿದೆ ಅನ್ನೋದೇ ಗೊತ್ತಾಗಿಲ್ಲ. 2 ರಿಂದ 3 ನಿಮಿಷ ಹೆಚ್ಚುವರಿ ಟೈಮ್ ಸಿಕ್ಕಿದ್ರು ಕೂಡ ಬದುಕುಳಿಯೋದಕ್ಕೆ ಅವಕಾಶ ಇತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೇಗೆ ಅನ್ನೋದನ್ನು ಮುಂದೆ ವಿವರಿಸ್ತಾ ಹೋಗ್ತೀವಿ. 106 ಜೀವಗಳಿಗೆ ಉಳಿಯೋದಕ್ಕೆ ಇನ್ನೂ ಒಂದು ಕೂಡ ಚಾನ್ಸ್ ಸಿಕ್ತಿತ್ತು. ಅದು 2 ರಿಂದ 3 ನಿಮಿಷಗಳ ಕಾಲ ಆಗಸದಲ್ಲಿಯೇ ವಿಮಾನ ಹಾರಾಟವನ್ನು ನಡೆಸಿದ್ರೆ. ಇನ್ನು 2 ರಿಂದ 3 ನಿಮಿಷ ಅದೇ ರೀತಿ ಫ್ಲೈ ಮಾಡಿದ್ರು ಸಾಕು ಅಂತ ಹೇಳ್ತಾ ಇದ್ದಾರೆ ತಜ್ಞರು. ಟೇಕ್ ಆಫ್ ಆದ 625 ಅಡಿಯಲ್ಲಿ ಸಮಸ್ಯೆ ಉದ್ಭವಿಸಿ ಸ್ಫೋಟ ಆಗಿದೆ. ಅಂದರೆ ಭೂಮಿಯಿಂದ 625 ಅಡಿ ಎತ್ತರದಲ್ಲಿ ವಿಮಾನ ಹಾರ್ತಾ ಇದ್ದ ಹಾಗೇನೆ ಸಮಸ್ಯೆ ಉಂಟಾಗಿ ಇದ್ದಕ್ಕಿದ್ದ ಹಾಗೇನೆ ಅದು ನೆಲಕ್ಕಪ್ಪಳಿಸಿರುವಂತಹದ್ದು. 1500 ಅಡಿ ಮೇಲೆ ಹಾರಿದ ಬಳಿಕ ಸಮಸ್ಯೆ ಎದುರಾಗಿದ್ರೆ ಅಷ್ಟೂ ಜನರನ್ನು ಕೂಡ ರೆಸ್ಕ್ಯೂ ಮಾಡುವುದಕ್ಕೆ ಅವಕಾಶ ಇತ್ತು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈ 1500 ಅಡಿ ಮೇಲೆ ಅಂದರೆ ಎಷ್ಟು? ಇನ್ನು 2 ರಿಂದ 3 ನಿಮಿಷಗಳ ಕಾಲ ಆಗಸದಲ್ಲಿ ಫ್ಲೈ ಮಾಡಿದರೆ ಸಾಕಿತ್ತು. 1500 ಅಡಿಯನ್ನು ವಿಮಾನ ರೀಚ್ ಆಗ್ತಾ ಇತ್ತಂತೆ. ವಿಮಾನವನ್ನು ಆ ಸಂದರ್ಭದಲ್ಲಿ ಸೇಫ್ ಆಗಿ ಲ್ಯಾಂಡಿಂಗ್ ಮಾಡೋದಕ್ಕೂ ಕೂಡ ಪೈಲಟ್ಗೆ ಒಂದು ಅವಕಾಶ ಇತ್ತು ಅಂಥೇಳಿ ತಜ್ಞರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. 1000 ಭೂಮಿಯಿಂದ 1500 ಅಡಿ ಮೇಲೆ ಹೋಗಿದ್ರೆ ಎಂಜಿನ್ ಫೇಲ್ ಆಗಿದ್ರೂ ಕೂಡ ಸಾಫ್ಟ್ ಲ್ಯಾಂಡಿಂಗಿಗೆ ಅವಕಾಶ ಇರ್ತಿತ್ತು ಅಂತ ಹೇಳ್ತಿದ್ದಾರೆ. ವಿಮಾನಕ್ಕೆ 2 ಇಂಜಿನ್ ಇರುತ್ತೆ. ಒಂದು ಇಂಜಿನ್ ಫೇಲ್ ಆದರೂ ಕೂಡ ಮತ್ತೊಂದು ಇಂಜಿನ್ನಲ್ಲಿ ಲ್ಯಾಂಡ್ ಮಾಡ್ಬೋದು, ಜೊತೆಗೆ ಟೇಕ್ ಆಫ್ ಕೂಡ ಮಾಡ್ಬೋದು. ಈ ಸಾಫ್ಟ್ ಲ್ಯಾಂಡಿಂಗು ಅಥವಾ ಆಕ್ಸಿಡೆಂಟ್ನ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೂ ಕೂಡ ಅವಕಾಶ ಇತ್ತು. ಇನ್ನು 2 ರಿಂದ 3 ನಿಮಿಷಗಳ ಕಾಲ ಈ ದುರಂತಕ್ಕೀಡಾದಂತಹ ವಿಮಾನ ಮೇಲೆ ಫ್ಲೈ ಮಾಡಿದರೆ ಅಥವಾ 1500 ಅಡಿಯಷ್ಟು ಮೇಲೆ ತಲುಪಿದರೆ ಈ ದುರಂತದಿಂದ ಬಚಾವಾಗೋದಕ್ಕೆ ಅವಕಾಶ ಇತ್ತಂತೆ. ಆದರೆ ಟೇಕ್ ಆಫ್ ಆದ ಕೆಲವು ಸೆಕೆಂಡ್ಗಳು 30 ಸೆಕೆಂಡ್ಗಳ ಒಳಗಾಗಿ 625 ಅಡಿಯಲ್ಲಿಯೇ ವಿಮಾನದಲ್ಲಿ ದೋಷ ಕಂಡು ಬಂದಿದೆ. ಹಾಗಾಗಿ ಪೈಲಟ್ಗೂ ಕೂಡ ಕಂಟ್ರೋಲ್ಗೆ ಸಿಕ್ಕಿಲ್ಲ. ಭೂಮಿಯಿಂದ 625 ಅಡಿ ಎತ್ತರಕ್ಕೆ ಹೋಗ್ತಾ ಇದ್ದ ಹಾಗೇನೆ ಮತ್ತೆ ಭೂಮಿಯತ್ತ ವಿಮಾನ ಮುಖ ಮಾಡಿದೆ. ಲ್ಯಾಂಡಿಂಗ್ ಸೇಫ್ ಲ್ಯಾಂಡಿಂಗಿಗೆ ಅವಕಾಶನೇ ಸಿಗಲಿಲ್ಲ. ಪೈಲಟ್ಗೆ ಬೇರೆ ದಾರಿ ಬಗ್ಗೆ ಯೋಚಿಸೋದಕ್ಕೂ ಕೂಡ ಟೈಮೇ ಸಿಗಲಿಲ್ಲ. ಜಸ್ಟ್ 30 ಸೆಕೆಂಡ್ ಅಂದರೆ ಇಮ್ಯಾಜಿನ್ ಮಾಡಿ, ವಿಮಾನ ಪತನವಾಗಿರುವಂತಹ ಟೈಮ್ ಡ್ಯೂರೇಷನ್ ಅದು 30 ಸೆಕೆಂಡು. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇನೆ ಆ ವಿಮಾನ ಏನಿದೆ ಅದು ಬಂದು ನೆಲಕ್ಕಪ್ಪಳಿಸಿತ್ತು. ಅದರೊಳಗಿದ್ದಂತಹ 241 ಜನರು ಕೂಡ ಸಾವನ್ನಪ್ಪಿದ್ರು. ಕಡಿಮೆ ಅಂತರ, ಕಡಿಮೆ ಸಮಯದ ಕಾರಣದಿಂದಲೇ ಈ ಭೀಕರ ದುರಂತ ಸಂಭವಿಸಿದೆ. 241 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಈಗ ಬ್ಲ್ಯಾಕ್ ಬಾಕ್ಸ್ ಸಿಗಬೇಕಾಗುತ್ತೆ. ಆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ನಂತರ ಇನ್ವೆಸ್ಟಿಗೇಷನ್ ಚುರುಕಾದ ನಂತರ ಏನು ಸಮಸ್ಯೆ, ಪೈಲಟ್ ಸಮಸ್ಯೆನಾ, ತಾಂತ್ರಿಕ ಸಮಸ್ಯೆನಾ, ಅಥವಾ ನಿಜಕ್ಕೂ ಕೂಡ ಹಕ್ಕಿ ಬಂದೇನಾದರೂ ಹೊಡಿತಾ, ಅವೆಲ್ಲವೂ ಕೂಡ ಗೊತ್ತಾಗುವಂಥದ್ದು. ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿರುವಂತಹ ಭೀಕರ ವಿಮಾನ ಪತನ ದುರಂತಕ್ಕೆ ಸಂಬಂಧಪಟ್ಟಂತೆ ಘಟನೆ ಯಾಕಾಯಿತು,
ಯಾಕೆ ಈ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾ ಇದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ರಕ್ಷಣಾ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣ ಸರ್ ನಮ್ಮೊಟ್ಟಿದ್ದಾರೆ, ಮಾತನಾಡಿಸ್ತೇನೆ. ಇವತ್ತು ನಡೆದಿರುವಂಥದ್ದು ಬಹಳ ದೊಡ್ಡ ಭೀಕರ ದುರಂತ ಘಟನೆ ಅಂದರೆ ತಪ್ಪಾಗಲ್ಲ ಸರ್. ಯಾಕೆ ಈ ರೀತಿಯಾದಂತಹ ಘಟನೆಗಳು ಆಗಿಂದಾಗ ಬೇರೆ ದೇಶಗಳಲ್ಲಿ ಕಾಣ್ತಾ ಇದ್ವಿ, ಈಗ ನಮ್ಮಲ್ಲಿ ಯಾಕೆ ಹೀಗಾಗ್ತಾ ಇದೆ? ನೋಡಿ, ನಾವು ಇದು ಬೋಯಿಂಗ್ 787 ಡ್ರೀಮ್ ಲೈನರ್ ಅಂತ, ಅಂದರೆ ಇದು ಅತಿ ದೊಡ್ಡ ಏರ್ಕ್ರಾಫ್ಟ್, ಇದು ವೈಡ್ ಬಾಡಿ ಏರ್ಕ್ರಾಫ್ಟು, ಅತಿ ದೊಡ್ಡ ಏರ್ಕ್ರಾಫ್ಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ 242 ಜನದಲ್ಲಿ ಹತ್ತತ್ರ 222 ಇವರಿದ್ದರು ಅನಿಸುತ್ತೆ, ಏನೋ ನಮ್ಮ ಪ್ಯಾಸೆಂಜರ್ಸ್ ಇದ್ದರು. 12 ಜನ ಕಾಕ್ಪಿಟ್ ಕ್ರೂನೇ ಇತ್ತು, ಅಂದರೆ ಕಾಕ್ಪಿಟ್ಟು ಮತ್ತು ಏರ್ ಹಾಸ್ಟೆಸ್ ಎಲ್ಲ ಸೇರಿ 12 ಜನ ಇತ್ತು. ಟೇಕ್ ಆಫ್ ಆಗಿ 5 ನಿಮಿಷಕ್ಕೆ, ಅಂದರೆ 625 ಅಡಿ ರೀಚ್ ಆಗೋ ಅಷ್ಟರಲ್ಲೇ ಹೈಟು ಇದು ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಇದು ಎಕ್ಸ್ಪ್ಲೋಡ್ ಆಗೋಕ್ಕೆ ಮುಂಚೆ ಮೇಡೆ ಕಾಲ್ ಮಾಡ್ತಾನೆ. ಮೇಡೆ ಅಂದರೆ ಇಂಟರ್ನ್ಯಾಷನಲ್ ಸಿಗ್ನಲ್, ಅಂದರೆ ವಿ ಆರ್ ಇನ್ ಎಮರ್ಜೆನ್ಸಿ, ಏರ್ ಟ್ರಾಫಿಕ್ ಕಂಟ್ರೋಲರ್ ನಮ್ಮನ್ನು ನೋಡಬೇಕು ಇಮಿಡಿಯೇಟಾಗಿ ಅಂತ. ಇಮಿಡಿಯೇಟಾಗಿ ಮೇಡೆ ಅಂತ 3 ಸಲ ಕೂಗ್ತಾನೆ. ಸೊ ಆ ಕೂಗಿದಾಗ ಎಮರ್ಜೆನ್ಸಿ ಅಂತ ಗೊತ್ತಾಗ್ಬಿಡುತ್ತೆ, ತಕ್ಷಣ ಎಕ್ಸ್ಪ್ಲೋಡ್ ಆಗುತ್ತೆ. ಇದು ಪೇಪರಲ್ಲಿ ನಾನು ನೋಡಿದ್ದು. ಟೈಮಿಂಗ್ಸ್ ಇರುತ್ತೆ ಸರ್, ಈಗ ಮೇಡೆ ಅಂತ ಕೂಗಿದ ಮೇಲೆ ಇಷ್ಟು ಸೆಕೆಂಡ್ ಒಳಗಡೆ ಎಮರ್ಜೆನ್ಸಿ, ವಿ ಆರ್ ಇನ್ ಡೈಯಿಂಗ್. ಟೈಮಿಂಗ್ಸ್ ಅಂತ ಏನು ಇಷ್ಟೊಂದು ಟೈಮ್ ಕೊಡೋದೇನೆ, ವಿ ಆರ್ ಇನ್ ಎಮರ್ಜೆನ್ಸಿ, ತಕ್ಷಣ ನೀವೇನೇ ಕೆಲಸ ಮಾಡ್ತಿದ್ರು ನಮ್ಮನ್ನು ನೋಡಿ ಅಂತ ಒಂದು ಮೇಡೆ ಕಾಲ್ ಮಾಡ್ತಾರೆ. ಬಟ್ 625 ಅಡಿಲಿ ಅವನು ವಾಪಸ್ ತೊಗೊಳಕ್ಕೂ ಆಗಲ್ಲ, ಯಾಕಂದರೆ ಇನ್ನೂ ಸ್ಟೆಬಿಲಿಟಿ ಬಂದಿರಲ್ಲ ಏರ್ಕ್ರಾಫ್ಟ್ಗೆ, ಇನ್ನೂ ಅವನು ಫ್ಲೈಯಿಂಗ್ ಹತ್ತುತ್ತಾ ಇರ್ತಾನೆ ಮೇಲೆ, ಸಡನ್ ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಆ ಥರ ಪ್ರಾಬ್ಲಮ್ ಇದ್ದಾಗ ಏನಾಗಿರ್ಬೋದು? ಒಂದು ಇಂಜಿನ್ ಏನಾರು ಪ್ರಾಬ್ಲಮ್ ಆಯಿತಾ? ಯಾಕಂದರೆ ಇರೋ 2 ಇಂಜಿನ್ GE ಮಾಡ್ತಾರೆ, ಇಲ್ಲ ರೋಲ್ಸ್ ರಾಯ್ಸ್ ಮಾಡ್ತಾರೆ. ಇದರಲ್ಲಿ GEನೇ ಯೂಸ್ ಮಾಡಿರ್ಬೋದು ಡ್ರೀಮ್ ಲೈನರ್ಗೆ. ಸೊ 2 ಇಂಜಿನಲ್ಲಿ 1 ಇಂಜಿನ್ ಪ್ರಾಬ್ಲಮ್ ಆದಾಗ ಥ್ರಸ್ಟ್ ಇಂಬ್ಯಾಲೆನ್ಸ್ ಬರುತ್ತೆ. ಇಂಜಿನ್ ಥ್ರಸ್ಟ್ ಅಂದರೆ ಪವರ್. ಆ ಇಂಬ್ಯಾಲೆನ್ಸ್ ಬಂದಾಗ 625 ಅಡಿ ಹೈಟಲ್ಲಿ ತಗೊಳ್ಬೇಕಾದ್ರೆ ಆವಾಗ ಅವನಿಗೆ ದಿಕ್ಕು ತಪ್ಪುತ್ತೆ, ಕಂಟ್ರೋಲ್ ಸಿಗಲ್ಲ ಏರ್ಕ್ರಾಫ್ಟ್. ಬಟ್ ಅವ್ನು 1,500 ಅಡಿ ಹೋಗ್ಬಿಟ್ಟಿದ್ದರೆ ಆ ಸ್ಟೆಬಿಲಿಟಿ ಸಿಕ್ಕಿರೋದು ಅವನಿಗೆ. 1 ಇಂಜಿನ್ ಇದ್ರೂ ಆ ಇಂಜಿನ್ನಲ್ಲಿ ಅವನು ಇಳಿಸ್ಬೋದಾಗಿತ್ತು. ಸೊ ಅದು ಏನಾದ್ರು ಆಗಿರ್ಬೋದಾ ಗೊತ್ತಿಲ್ಲ. ನೆಕ್ಸ್ಟು ಈ ಸ್ಟ್ರಕ್ಚರ್ಸಲ್ಲಿ ಈ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅಂತ ಇರುತ್ತೆ, ಫ್ಲ್ಯಾಪ್ಸ್ ಇರುತ್ತೆ, ವಿಂಗ್ಸ್ ಹತ್ರ ಇರುತ್ತೆ. ಈ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಕರೆಕ್ಟಾಗಿ ಫಂಕ್ಷನ್ ಮಾಡಿದಿದ್ರೆ ಕರೆಕ್ಟ್ ಲಿಫ್ಟ್ ಸಿಗಲ್ಲ ಏರ್ಕ್ರಾಫ್ಟ್ಗೆ. ಈ ಫ್ಲ್ಯಾಪ್ಸ್ಗಳಿರುತ್ತೆ ನೋಡಿ ವಿಂಗ್ ಹತ್ರ, ಅದು ಒಂದು ಕಂಟ್ರೋಲ್ ಸ್ಟ್ರಕ್ಚರು, ಸಣ್ಣ ಅದು ಕರೆಕ್ಟಾಗಿ ಆ್ಯಂಗಲ್ 5 ಡಿಗ್ರಿ 10 ಡಿಗ್ರಿ ಆ ಥರ ಆ್ಯಂಗಲಲ್ಲಿ ಕರೆಕ್ಟಾಗಿ ಅದು ವರ್ಕ್ ಆಗದೆ ಹೋದರೆ ಅವಾಗ ಏನಾಗುತ್ತೆ, ಸಡನ್ ಲಿಫ್ಟ್ ಸಿಗಲ್ಲ. ಆ ಲಿಫ್ಟ್ ಸಿಗದೇದಾಗ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ ಆಗ್ಬೋದು, ಬೀಳೋ ಪ್ರಾಬ್ಲಮ್. ಬಟ್ ಇದು ಬಿದ್ದಿಲ್ಲ, ಇದು ಎಕ್ಸ್ಪ್ಲೋಡ್ ಆಗಿದೆ. ಎಕ್ಸ್ಪ್ಲೋಡ್ ಆಗಿರ್ಬೇಕಾದ್ರೆ ಫ್ಯೂಯಲ್ಲು ಕಂಪ್ಲೀಟ್ ತುಂಬಿದ್ರು, ಇಟ್ ವಾಸ್ ಹೆವಿಲಿ ಲೋಡೆಡ್ ಫ್ಯೂಯಲ್ ಅಂತ ಹೇಳ್ತಾರೆ. ಆ ಫ್ಯೂಯಲ್ ಹೆವಿಲಿ ಲೋಡೆಡ್ ಇದ್ದಾಗ ಏನಾಗುತ್ತೆ ಅಂದರೆ, ದೇರ್ ಮೈಟ್ ಬಿ ಎ ಫ್ಯೂಯಲ್ ಪಂಪ್ ಪ್ರಾಬ್ಲಮ್ಮು, ಇಲ್ಲ ಫ್ಯೂಯಲ್ ಪಂಪು ಕೆಲಸ ಮಾಡೋ ಎಲಿಮೆಂಟ್ಸ್ ಯಾವ್ದಾದ್ರು ಪ್ರಾಬ್ಲಮ್ ಆಗಿದ್ದಿದ್ರು ಆ ಒಂದು ಲೀಕೇಜ್ ಆಗಿ ಆ ಲೀಕೇಜು ಎಕ್ಸ್ಪ್ಲೋಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟೇಕ್ ಆಫ್ ಆದ ಎಷ್ಟು ನಿಮಿಷದಲ್ಲಿ ಇದು ಬ್ಲಾಸ್ಟ್ ಆಗಿರ್ಬೋದು ಸರ್, ಒಂದು ಅಂದಾಜು? 5 ನಿಮಿಷ ಅಂತ ಹೇಳ್ತಾರೆ, ನನಗನ್ಸುತ್ತೆ 625 ಅಡಿ ಅವನು ಫ್ಲೈಟ್ ಅಂದರೆ ರನ್ವೇ ಇರುತ್ತೆ, ಅವನು ಕರೆಕ್ಟಾಗಿ ಅವನು ತೊಗೊಂಡು ಹೋಗ್ಬೇಕಾದ್ರೆ ಕೆಲವು ಫ್ಯೂ ಸೆಕೆಂಡ್ಸ್ ಇರ್ಬೋದು, ನನಗೆ ತಿಳಿದಂಗೆ 20-30 ಸೆಕೆಂಡ್ಸಲ್ಲಿ ಇಲ್ಲಿ ಗೋ ಟು 625 ಫೀಟ್. ಹೌದು, 625 ಫೀಟ್ಗೆ ಹತ್ಬಿಡ್ತಾನೆ ಅವ್ನು ಫಾಸ್ಟಾಗಿ. 1500ಗೆ ಹೋಗ್ಬೇಕಾದ್ರೆ ಎಷ್ಟು ನಿಮಿಷ ಬೇಕಾಗುತ್ತೆ?